ಸೊ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋದೇ ಒಂದು ತಪ್ಪು. ಯಾಕಂತಂದ್ರೆ ಇನ್ನ ಸಿಂಪಲ್ ಆದ ಉದಾಹರಣೆ ಕೊಡ್ತೀನಿ. ಈಗ ಈ ಮನಸ್ಸೇನಿದೆ ಅಲ್ವಾ, ಈ ಮನೋಮಯ ಕೋಶವನ್ನ ನೀವು ಸಮುದ್ರದ ಅಲೆಗೊಮ್ಮೆ ಹೋಲಿಸಿ. ಸಮುದ್ರ ನೋಡಿದಿರ ತಾನೆ ಎಲ್ರು? ಯಾರು ನೋಡಿಲ್ಲ ಸಮುದ್ರ? ಎಲ್ಲರೂ ನೋಡಿದ್ದೀರಾ. ಸೊ ಸಮುದ್ರದಲ್ಲಿ ಅಲೆಗಳು ಹೇಗೆ ಬರ್ತಾ ಇರತ್ತೆ? ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಹಾಗೇನೆ ಈ ಮನಸ್ಸಿನಲ್ಲಿ ಭಾವನೆಗಳು ಕೂಡ ಅಲೆಗಳ ತರ ಬರೋದು. ಸಮುದ್ರದಲ್ಲಿ ಅಲೆ ಬರ್ದೇ ಇದ್ದ ಹಾಗೆ ತಡೆ ಹಾಕೋದು ಎಷ್ಟು ಕಷ್ಟನೋ, ಅಲೆನೇ ಉತ್ಪತ್ತಿ ಆಗ್ಬಾರ್ದು ಆ ತರ ಮಾಡೋದು ಎಷ್ಟು ಕಷ್ಟನೋ, ಅದೇ ತರ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ. ಸೊ ಮನಸ್ಸನ್ನ ಹಿಡಿತದಲ್ಲಿ ಇಡ್ತೀನಿ, ಭಾವನೆಗಳ ಅಲೆ ಬರ್ದಿದ್ದಂಗೆ ಮಾಡ್ತೀನಿ ಅಂತ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ರೋಬೋಟ್ಸ್ಗಳಲ್ಲ, ನಾವೆಲ್ಲ ಮನುಷ್ಯರು, ನಮಗೆ ಭಾವನೆಗಳಿದೆ, ಸಂವೇದನೆಗಳಿದೆ. ಸೊ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಆದ್ರೆ ಅದನ್ನ ಈಗ ನೋಡಿ, ಸಮುದ್ರದಲ್ಲಿ ಅಲೆಗಳು ಬರುತ್ತೆ, ನಾವು ಹೋಗಿ ಆ ಸಮುದ್ರದ ಅಲೆಯಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ, ಎಷ್ಟು ಖುಷಿ ಪಡ್ತೀವಿ ಅಲ್ವಾ? ಆ ಅಲೆಗಳು ಬಂದು ಸ್ಪ್ಲಾಶ್ ಮಾಡುವಾಗ ವಾವ್, ಇಷ್ಟು ಈಗ ಎನಿಸ್ಕೊಂಡ್ರು ಖುಷಿ ಅನ್ಸುತ್ತೆ ಅಲ್ವಾ? ಯಾಕೆಂತಂದ್ರೆ ಯಾವ ಅಲೆಯನ್ನ ನೋಡಿ ಮೊದಲು ಭಯ ಆಗ್ತಿರತ್ತೋ, ಅದೇ ಆಡಿ ಹೋಗಕ್ ಶುರು ಮಾಡಿದ್ಮೇಲೆ ಅದೇ ಅಲೆ ನಮ್ಗೆ ಧೈರ್ಯವನ್ನ, ಖುಷಿಯನ್ನ, ಒಂದು ಸೆನ್ಸ್ ಆಫ್ ಜಾಯ್ ಅನ್ನ ನಮ್ಗೆ ಅದು ಕೊಡತ್ತೆ. ಹಾಗೇನೆ ಈ ಮನಸ್ಸಿನ ಭಾವನೆಗಳು ಕೂಡ ಅಷ್ಟೆ. ಭಾವನೆಗಳು ಒಮ್ಮೆ ಭಯಾನಕ ಅಂತ ಅನ್ಸತ್ತೆ, ಓ ಭಾವನೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ನಾನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ. ಹಾಗಲ್ಲ. ಸ್ವಚ್ಛ ಆಗೋದು ಹೇಗೆ? ಹರಿದೇ ಸ್ವಚ್ಛ ಆಗೋದದು. ಭಾವನೆಗಳ ಅಲೆಗಳು ಬರ್ತಾ ಇರ್ಬೇಕಾದ್ರೆ ಅದರ ಎಕ್ಸ್ಪ್ರೆಷನ್ ಹೆಂಗಾಗತ್ತೆ ಈ ಫಿಸಿಕಲ್ ಬಾಡಿಯಿಂದ, ನಿಮ್ಮ ಇಂದ್ರಿಯಗಳನ್ನ ಇದನ್ನ ಎಕ್ಸ್ಪ್ರೆಸ್ ಹೆಂಗ್ ಮಾಡ್ತೀರಾ ಅದು ನಿಮ್ ಹಿಡಿತದಲ್ಲಿ ಇರ್ಬೇಕು. ಮನೋಮಯ ಕೋಶನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಮನಸ್ಸಲ್ಲಿ ಎಲ್ಲಾ ಭಾವನೆ ಬರುತ್ತೆ. ಈಗ ನಾನೇನಾದ್ರೂ ನಿಮ್ಗೆ ನನಗೆ ಕೋಪನೇ ಬರಲ್ಲ, ನಂಗೆ ಸಿಟ್ಟೇ ಇಲ್ಲ ಯಾರ ಮೇಲೂನು, ನಂಗೆ ಭಯನೇ ಆಗಲ್ಲ ಅಂತಿದ್ದೀನಿ ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥ. ಸಾಧ್ಯ ಇಲ್ಲ, ಮನುಷ್ಯನಿಗೆ ಸಾಧ್ಯ ಇಲ್ಲ. ಬರತ್ತೆ, ಆದ್ರೆ ಬಂದಿದ್ದನ್ನ ಈ ಫಿಸಿಕಲ್ ಬಾಡಿಯಿಂದ ಎಕ್ಸ್ಪ್ರೆಸ್ ಮಾಡುವಾಗ ಐ ನೋ ಹೌ ಟು ಹ್ಯಾಂಡಲ್ ಇಟ್ ಅಂತ. ಫಿಸಿಕಲ್ ಬಾಡಿಯನ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬಹುದು. ಈ ನೀವು ವರ್ಕೌಟ್ ಮಾಡಿ ಆದ್ರೂ ಮಾಡೋದೇನು, ನಿಮ್ಮ ಮಸಲ್ ಟಿಶ್ಯೂಗೆ ನೀವು ಟ್ರೈನ್ ಅಪ್ ಮಾಡ್ತಿರ್ತೀರಾ ಅದು ಹೆಂಗಿರ್ಬೇಕು ಅಂತ. ಹಾಗೆ ನೀವು ನಿಮ್ಮ ಫಿಸಿಕಲ್ ಬಾಡಿಯನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು, ನಿಮ್ಮ ಇಂದ್ರಿಯಗಳನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು. ಈ ಮನಸ್ಸಿನ ಭಾವನೆಗಳು ನಿಮ್ಮ ಇಂದ್ರಿಯಗಳಿಂದ ಹೊರಕ್ಕೆ ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇರ್ಬೇಕು. ಮನಸ್ಸಿನ ಭಾವನೆ ಅಲ್ಲ, ಅದರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಅದರ ನಿರ್ವಹಣೆ ಹೇಗೆ ಮಾಡ್ತೀರಾ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಆಯ್ತಾ? ಸೊ ಜ್ಞಾನದ ಬಗ್ಗೆ ಅದೇ, ಪ್ರತಿ ಕ್ಷಣ ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ನೀವು ಇರೋದ್ರಿಂದ ಜ್ಞಾನ ಸಿಗತ್ತೆ. ಎಲ್ಲ ಜ್ಞಾನ ಪುಸ್ತಕ ಓದಿ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಜ್ಞಾನ ನಾವು ಡಿಗ್ರಿ ತಗೊಂಡು ಬರೋದಲ್ಲ, ಪುಸ್ತಕ ಓದಿ ಬರೋದಲ್ಲ, ಭಾಷಣ ಕೇಳಿ ಬರೋದಲ್ಲ. ನಿಮ್ಮೆಲ್ಲರಲ್ಲೂ ಒಂದಿಷ್ಟು ಮೂಲಭೂತವಾದ ಜ್ಞಾನ ಇದೆ. ಹೇಗೆ ಹಕ್ಕಿಗೆ ಹೇಗೆ ಗೂಡು ಕಟ್ಟೋ ಜ್ಞಾನ ಇದೆ. ಹಕ್ಕಿ ಗೂಡು ಕಟ್ಟತ್ತೆ ತಾನೆ, ಯಾರು ಹೇಳ್ಕೊಟ್ರು ಅದಕ್ಕೆ? ಅದ್ರ ಅಪ್ಪ ಅಮ್ಮ ಗೂಡು ಕಟ್ಟುವಾಗ ಹಕ್ಕಿ ನೋಡಿರತ್ತಾ? ಇಲ್ಲ ಅಲ್ವಾ? ಯಾವಾಗ ಗೂಡು ಕಟ್ಟಿರತ್ತೆ? ಮೊಟ್ಟೆ ಇಡೋ ಮೊದಲೇ ಗೂಡು ಕಟ್ಟತ್ತೆ. ಹೊಸ ಮನೆ ಎದುರುಗಡೆ ನಾನು ಅಲ್ಲಿ ಹೊರಗಡೆ ಒಂದು ಹಕ್ಕಿ ಗೂಡು ಇಟ್ಟಿದ್ದೇನೆ, ತಗೊಬನ್ನಿ. ಎಲ್ಲಿ ಗೊತ್ತಾಯ್ತಾ? ಚಾವಿ ಎಲ್ಲ ಇಡುವಲ್ಲಿ ಟೇಬಲ್ ಮೇಲೆ ಉಂಟು. ಹಕ್ಕಿ ಗೂಡು ಯಾವಾಗ ಕಟ್ಟತ್ತೆ? ಮೊಟ್ಟೆ ಇಡೋ ಮೊದಲೇ ಕಟ್ಟತ್ತೆ. ಮೊಟ್ಟೆ ಒಡೆದು ಮರಿಯಾಗಿ ರೆಕ್ಕೆ ಬಂದ ತಕ್ಷಣ ಅದು ಹಾರು ಹೋಗತ್ತೆ. ಸೊ ತಾನು ಗೂಡು ಕಟ್ಟೋದನ್ನ ನೋಡೇ ಇರೋದಿಲ್ಲ, ಆದ್ರೆ ಮತ್ತೆ ಆ ಹಕ್ಕಿ ಬಲಿತ ತಕ್ಷಣ ಹೋಗಿ ಫಸ್ಟ್ ಮಾಡೋ ಕೆಲಸನೇ ತಾನು ಗೂಡು ಕಟ್ಟಕ್ಕೆ ಶುರು ಮಾಡೋದು. ಎಲ್ಲಿಂದ ಕಲ್ತ್ಕೊಂತು? ತನ್ನ ಮೂಲಭೂತವಾದ ಜ್ಞಾನ, ಅದು ಜ್ಞಾನಮಯ ಕೋಶ. ಮೀನಿಗೆ ಹುಟ್ಟಿದ ತಕ್ಷಣ ಈಜಾಡ್ಬೇಕು, ಆಕಳ ಕರುಗೆ ಹುಟ್ಟಿದ ತಕ್ಷಣ ಎದ್ ನಿಂತ್ಕೊಂಡ್ ಬಿಡತ್ತೆ, ಕೆಚ್ಚಲು ಹುಡ್ಕೊಂಡೋಗಿ ಹಾಲು ಕುಡಿಯತ್ತೆ. ಈಗ ನಾವು ನಮ್ಮ ಮುಕ್ತ ಗೋಶಾಲೆಯಲ್ಲಿ ಹಸುಗಳನ್ನ ಬಿಟ್ಟಾಗ ತಾನೇ ಕರು ಹಾಕಿ ತಾನೇ ಹಾಲು ಕುಡಿತಿರತ್ತ ಆ ಕರು. ಯಾರು ಟ್ರೈನಿಂಗ್ ಕೊಟ್ರು? ಯಾರು ಕೋಚಿಂಗ್ ಕೊಟ್ರು? ಯಾರು ಕೊಟ್ಟಿಲ್ಲ. ಅಂದ್ರೆ ಒಂದಿಷ್ಟು ಮೂಲಭೂತವಾದ ಜ್ಞಾನ ನಮ್ಮೆಲ್ಲರಲ್ಲಿ ಇದೆ. ಆದ್ರೆ ನಾವಿವಾಗ ಏನಾಗ್ಬಿಟ್ಟಿದೀವಿ, ಒಂದು ಸ್ಟ್ರಕ್ಚರ್ ಒಳಗೆ ಸ್ಟ್ರಾಪ್ ಆಗಿದ್ದೀವಿ. ಎಲ್ಲದೂ ನಮ್ಗೆ ಹೇಳ್ಕೊಟ್ಟೆ ಬರಬೇಕು, ಎಲ್ಲದೂ ನಾನು ತಿಳ್ಕೊಂಡೇ ಬರಬೇಕು. ಪಾಠ ಕೇಳಿನೋ, ಪ್ರವಚನ ಕೇಳಿನೋ, ಪುಸ್ತಕ ಓದಿನೋ, ಹಿಂಗೇ ನನಗೆ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರ. ಹಾಗಲ್ಲ. ಸೊ ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಮೂಲಭೂತವಾಗಿದೆ. ಅದನ್ನು ನೀವು ಹುಡುಕ್ಬೇಕು ಅಂದ್ರೆ ದಿನ ಒಂದು ಸ್ವಲ್ಪ ಹೊತ್ತಾದ್ರೂ ಮೌನವಾಗಿ ಕೂತ್ಕೋಬೇಕು. ಆ್ಯಂಡ್ ಇರೋವಂಥದ್ದು ಎಲ್ಲ ಸನ್ನಿವೇಶವನ್ನ ನೀವು ಸುಮ್ಮನೆ ಒಬ್ಸರ್ವ್ ಮಾಡಿ ನಿಮ್ಗೊಂದು ಅದೇ ಈಗಿನ ಭಾಷೆಯಲ್ಲಿ ಅದನ್ನ ಇಂಟ್ಯೂಷನ್ ಅಂತಿರಲ್ಲ, ಏನೋ ಒಂದು ಇಂಟ್ಯೂಷನ್ ಬಂದಿರತ್ತೆ ಆ್ಯಂಡ್ ಅದು ವರ್ಕ್ ಆಗತ್ತಲ್ವಾ ಮೋಸ್ಟ್ ಆಫ್ ದ ಟೈಮ್. ಹೆಂಗೆ ವರ್ಕ್ ಆಗತ್ತೆ? ಅದು ನಿಮ್ಮಲ್ಲಿರೋ ಮೂಲಭೂತವಾದ ಜ್ಞಾನ. ಅದು ನಿಮ್ಗೆಲ್ಲೂ ಪುಸ್ತಕದಿಂದ ಬಂದಿದ್ದಲ್ಲ, ಅದು ನಿಮ್ಮ ಮೂಲಭೂತವಾದ ಜ್ಞಾನ. ಆ ಜ್ಞಾನ ಸಿಗೋಕೆ ಜ್ಞಾನಮಯ ಕೋಶ ಹೆಲ್ಪ್ ಮಾಡೋದು. ನಿಮ್ಮಲ್ಲಿ ಇರೋ ಜ್ಞಾನವನ್ನೇ, ಹೊಸ ಜ್ಞಾನ ಅಲ್ಲ. ಈಗ ಜ್ಞಾನ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದೇನು,
ದಿನ ಭಗವದ್ಗೀತೆ ಓದ್ಬೇಕು, ದಿನ ಪುಸ್ತಕ ಓದಿ, ಪ್ರವಚನ, ಅದು ಮಾಡಬಾರ್ದು ಅಂತಲ್ಲ, ಖಂಡಿತ ಮಾಡಿ. ಅದೆಲ್ಲ ಏನ್ ಮಾಡತ್ತೆ, ನಿಮ್ಮೊಳಗಿರೋ ಮೂಲಭೂತವಾದ ಜ್ಞಾನವನ್ನ ಜಾಗೃತಗೊಳಿಸತ್ತೆ. ನಿಮ್ಮಲ್ಲಿ ಸೈಲೆಂಟ್ ಆಗಿದ್ದಂಥದನ್ನ ಜಾಗೃತಾವಸ್ಥೆಗೆ ಅದು ತರತ್ತೆ. ಆದ್ರೆ ನಿಮ್ಮೊಳಗಿರೋ ಜ್ಞಾನನೇ ನಿಮ್ಗೆ ಅರ್ಥ. ಹಾಗಾಗಿ ನೋಡಿ, ಈಗ ಒಂದೊಂದು ವಿಷಯಗಳು, ಒಂದೊಂದು ಕಾನ್ಸೆಪ್ಟ್ ಕೆಲವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ, ಕೆಲವರಿಗೆ ತಲೆ ಮೇಲಿಂದ ಹೋದಂಗಾಗತ್ತೆ. ಯಾಕೆ? ಸೇಮ್ ಕಾನ್ಸೆಪ್ಟು ಎಲ್ರಿಗೂ ಒಂದೇ ತರ ಅರ್ಥ ಆಗ್ಬೇಕು ತಾನೆ. ಕ್ಲಾಸಲ್ಲಿ ಟೀಚರ್ ಒಬ್ರೆ ಪಾಠ ಮಾಡೋದು ಒಂದೇ ಅವಧಿಯಲ್ಲಿ, ಆದ್ರೆ ಒಂದು ಮಗು 100 ಔಟ್ ಆಫ್ 100 ತೆಗೆಯುತ್ತೆ, ಇನ್ನೊಂದು ಮಗು ಫೇಲ್ ಆಗತ್ತೆ. ಹೇಗೆ? ಯಾಕಂದ್ರೆ ಅವರ ಮೂಲಭೂತವಾದ ಜ್ಞಾನ ಎಷ್ಟಿದೆಯೋ ಅಂಡ್ ಅವ್ರ ಮನಸ್ಸು ಅದರಲ್ಲಿ ಎಷ್ಟು ತೊಡಕೊಂಡಿದೆಯೋ ಅದರ ಬೇಸಿಸ್ ಮೇಲೆ ನಿರ್ಧಾರ ಆಗತ್ತೆ ಟೀಚರ್ ಕೊಟ್ಟಂತ ಜ್ಞಾನ ನಿಮ್ಮೊಳಗಿನ ಜ್ಞಾನವನ್ನ ಎಷ್ಟು ಜಾಗೃತ ಮಾಡುತ್ತೆ ಅಂತ. ಈಗ ನೋಡಿ, ಇದೊಂದು ಹಕ್ಕಿಯ ಗೂಡು ಆಯ್ತಾ ಸಿಕ್ಕಿರೋದು, ಕಾಣಿಸ್ತಾ ಇದೆಯಾ ಇಲ್ಲಿ ಒಳಗಡೆ? ನೋಡಿ, ಹೊರಗಡೆಯಿಂದ ಅಂತೂ ಇದು ಗೊತ್ತೇ ಆಗಲ್ಲ, ಕಸ ಅಂತ ನಿಮ್ಗೆ ಅನಿಸ್ಬೇಕು. ಎಲ್ಲದನ್ನ ತಂದು ಏನೇನೇನೇನೋ ತಂದು ಜೋಡಿಸಿದೆ. ಒಳಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ನೋಡಿ ಏನ್ ಹಾಕಿದೆ ನೋಡಿ. ಅದಕ್ಕೆ ಚುಚ್ಚಬಾರ್ದು, ಮೊಟ್ಟೆ ಇಟ್ಟು ಮರಿ ಹೊರ ಬಂದಾಗ ನಿಮ್ಮ ಬೆಡ್ಗಿಂತ ಜಾಸ್ತಿ ಮೆತ್ತಗಿದೆ ಇದು. ನೋಡಿ ಇಷ್ಟು ಚಂದ ಇದನ್ನ ಕಟ್ಟೋದಕ್ಕೆ. ಈಗ ನಮ್ಗೆ ಹತ್ರ ಆಗತ್ತಾ? ಈ ಯಾವ ಹಕ್ಕಿದೇನೋ ಗೊತ್ತಿಲ್ಲ ನಂಗೆ ಅಂದ್ರೆ ಇದು ಹಕ್ಕಿ ಗೂಡ್ ಬಿಟ್ಟು ಹೋದ್ಮೇಲೆ ಇದು ನಾನು ತಗೊಂಡಿರೋದು, ನಾನು ನೋಡಿಲ್ಲ ಯಾವ ಹಕ್ಕಿದಂತ. ಬಟ್ ನೋಡಿ, ಈಗ ನಿಮಗೂ ಇದೆಲ್ಲ ಮಟೀರಿಯಲ್ ತಂದು ಕೊಡ್ತೀನಿ, ಇದೇ ತರ ಕಟ್ಟಿ ತೋರಿಸಿ ನನಗೆ. ಆ ಹಕ್ಕಿಗೆ ಪಾಪ 2 ಪುಟ್ಟಾಣಿ ಕಾಲುಗಳು, ಒಂದು ಕೊಕ್ಕು, ನಮ್ಮ ಥರ ಇನ್ನೇನು ಇಲ್ಲ, ಇಷ್ಟು ಚಿಕ್ಕ ಬ್ರೇನು, ಅದ್ರಲ್ಲೇನೆ ಇದಿಷ್ಟು ಮಾಡ್ಬೋದಂತಂದ್ರೆ ಇನ್ನು ನಾವೆಷ್ಟು ಮಾಡ್ಬೋದು? ಅಂದ್ರೆ ನಮ್ಮ ಬದುಕನ್ನು ನಾವು ಎಷ್ಟು ಚೆನ್ನಾಗಿ ಕಟ್ಕೊಳ್ಬೋದು. ನಮಗಿರೋ ಈ ಕೈ ಕಾಲು, ಇಷ್ಟು ದೊಡ್ಡ ಬ್ರೇನು, ಇಷ್ಟೊಂದು ಕೋಶಗಳು, ಇದೆಲ್ಲದರ ಸಹಾಯದಿಂದ ನಾವು ನಮ್ಮ ಬದುಕನ್ನು ಹೆಂಗೆ ಕಟ್ಕೋಬಹುದು, ಸೆಲೆಬ್ರೇಷನ್ ಮಾಡ್ಬೋದು. ಎವ್ರಿ ಡೇ ನಾವು ಅಂಥ ಆನಂದವನ್ನ, ಅಂತಹ ಒಂದು ವಂಡರ್ಫುಲ್ ಎಕ್ಸೈಟ್ಮೆಂಟ್ ಅನ್ನ ಎವ್ರಿ ಡೇ ಫೀಲ್ ಮಾಡ್ಕೋಬಹುದು ಇಫ್ ಯು ಆರ್ ವಿಲ್ಲಿಂಗ್ ಟು. ನಿಮಗೆ ವಿಲ್ಲಿಂಗ್ನೆಸ್ ಇಲ್ಲದೆ ಇದ್ದಾಗ ಏನು, ಅಯ್ಯೋ ಗೋಳು, ಏನಿದ್ರು ಇನ್ನೂ ಸಾಕಾಗಿಲ್ಲ, ಎಲ್ಲ ಇದೆ, ಪ್ರಮೋಷನ್ ಸಿಕ್ಕಿಲ್ಲ, ಅಯ್ಯೋ ಎಲ್ಲ ಇದೆ, ಅದಿಲ್ಲ, ಎಲ್ಲ ಇಲ್ಲ, ಮತ್ತೊಂದಿಲ್ಲ, ಏನೋ ಒಟ್ನಲ್ಲಿ ಸಮಾಧಾನ ಇಲ್ಲ. ನೋಡ್ರಿ ಹೆಂಗ್ ಕಟ್ಟಿದೆ ಅಂತ, ಇಲ್ಲೆಲ್ಲ ಏನೇನ್ ಮಟೀರಿಯಲ್ ತಂದಿದೆ ಅಂತ ನಾವು ಊಹೆನೂ ಮಾಡಕ್ಕಾಗಲ್ಲ. ಎಲ್ಲಿಂದ ಏನೇನ್ ತಂದಿದ್ ನೋಡಿ, ಇದು ಯಾವ್ದೋ ಮರದ ತೊಗಟೆ ತಗೊಬಂದಿದೆ. ಅಲ್ಲ, ಇದ್ರ ಹಿಂದಿರೋ ಎಫರ್ಟ್ ಅನ್ನು ನೋಡಿ ನೀವು. ಒಂದೊಂದು ಇಂಥ ಐಟಮ್ ಅನ್ನ ಅದು ಹೊತ್ಕೊ ಬರುವಾಗ ಎಷ್ಟು ಸಲ ಹಂಗಾರೆ ಇದಕ್ಕೆ ಓಡಾಡಿರ್ಬೋದು ಅದು ಒಂದಿದ್ನ ಕಟ್ಕೊಳಕ್ಕೆ. ನೋಡಿ, ಈ ಮಟೀರಿಯಲ್ ಏನಂತ ಹೇಳಿ ನೋಡೋಣ, ಎಲ್ಲರೂ ಪಾಸ್ ಮಾಡಿ ನಂಗೆ ಹೇಳಿ. ಈ ಮಟೀರಿಯಲ್ ಏನ್ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಏನಂತ ಹೇಳಿ ನೋಡೋಣ. ಹೀಗೆ ಈ ಜ್ಞಾನ ನೋಡಿ, ಇದು ಜ್ಞಾನಮಯ ಕೋಶ ಅಂತಂದ್ರೆ ಇದು ನಾವು ಎಲ್ಲೋ ವರ್ಕ್ಶಾಪಿಗೆ ಹೋಗಿ 1 ಡೇ ವರ್ಕ್ಶಾಪ್ ಅಂತ ಅಲ್ಲಿ ಕಲ್ತು ಬರೋದು ಜ್ಞಾನಮಯ ಕೋಶ ಅಲ್ಲ, ಅದು ನಿಮ್ಮ ಫಿಸಿಕಲ್ ಸ್ಕಿಲ್ ಅದು. ಆದ್ರೆ ನಿಮ್ಮ ಜ್ಞಾನಮಯ ಕೋಶ ಅಂತಂದ್ರೆ ನಿಮ್ಮೊಳಗೆ ಮೂಲಭೂತವಾಗಿ ಇರುವಂತಹ ಜ್ಞಾನ. ಏನದು ಹೇಳಿ ನೋಡೋಣ. ಏನೇನಂತ ನಮ್ಗೆ ಯೋಚನೆ ಮಾಡಕ್ಕೆ ಇಷ್ಟು ಕಷ್ಟ ಆಗ್ತದೆ. ಹೆಂಗ ಎಲ್ಲ ಒಂದೊಂದು ಹುಲ್ಲನ್ನು ನೋಡಿ, ಒಂದೊಂದೇ ಹುಲ್ಲನ್ನು ಯಾವ ತರ ಅದು ಇದ್ ಮಾಡಿದೆ ಅಂತಂದ್ರೆ, ಹೌದು ಇದು ಎಷ್ಟು ದಿನ ಬದುಕತ್ತೆ? ಬದುಕೋದು ಕೆಲವೇ ತಿಂಗಳುಗಳು, ಅದರಲ್ಲಿ ಇಷ್ಟನ್ನ ಮಾಡಿರತ್ತೆ ಇದು. ಸೊ ಇಂಥ ಅದ್ಭುತವಾಗಿ ಇಂತಹ ಪ್ರಾಣಿ ಪಕ್ಷಿಗಳಲ್ಲೇ ಇಷ್ಟಿದ್ದಾಗ ಅವುಗಳಿಗೆ ನಮ್ಮ ತರ ಮೊಬೈಲು ಗೂಗಲ್ ಆಪ್ಷನ್ ಇಲ್ಲ. ಹಂಗಾಗಿ ಅವು ಅವರ ಜ್ಞಾನವನ್ನ ಅಟ್ಮೋಸ್ಟ್ ಉಪಯೋಗಿಸ್ಕೊಳುತ್ತೆ ಸರ್ವೈವಲ್ಗೆ ಅಂತ. ನಮಗೇನಾಗ್ಬಿಟ್ಟಿದೆ, ನಾವೀಗ ಟೂ ಮಚ್ ಇನ್ ಟು ಅವರ್ ಕಂಫರ್ಟ್ ಝೋನ್. ನಮ್ಗೆಲ್ಲದಕ್ಕೂ ರೆಡಿಮೇಡ್ ಸಪೋರ್ಟ್ ಇದೆ, ಸಿಸ್ಟಮ್ ಇದೆ, ಕೋಚಿಂಗ್ ಇದೆ, ಕ್ಲಾಸಸ್ ತರಗತಿಗಳಿದಾವೆ. ಸೊ ಇದೆಲ್ಲ ನಿಮ್ಮನ್ನ ಏನ್ ಮಾಡ್ತಿದೆ, ಒಂದು ಸ್ಟ್ರಕ್ಚರ್ಡ್ ಟ್ರ್ಯಾಪ್ ಒಳಗೆ ಬೀಳಿಸ್ತಾ ಇದೆ. ನೀವು ಅದರ ಬಿಯಾಂಡ್ ನಿಮ್ಮ ತಲೆ ಉಪಯೋಗಿಸ್ತಾನೆ ಇಲ್ಲ. ಅದನ್ನ ಬಿಟ್ಟು ಯಾವುದೇ ಬೇರೆ ಇನ್ಫ್ಲುಯೆನ್ಸ್ ಇಲ್ಲದೆ ನೀವು ನಿಮ್ಮೊಳಗಿನ ಅರಿವನ್ನ ಕೇಳೋ ತರ ಆಗ್ಬೇಕು. ನಿಮ್ಮೊಳಗಿನ ಅರಿವೇನಿದೆ ಅದು ಜ್ಞಾನವನ್ನ ಕೇಳೋ ತರ ಆಗ್ಬೇಕು. ಹಾಗೆ ಪ್ರಾಣ ಚೈತನ್ಯವನ್ನ ಕೈಯಲ್ಲಿ ಇಟ್ಕೊಳ್ಳೋದು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ? ಈಗ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಇದಾಗಬೇಕಂದಾಗ ವೈರಿಂಗ್ ಕರೆಕ್ಟ್ ಆಗಿರ್ಬೇಕಾಯ್ತು. ನಮ್ಮಲ್ಲಿ ವೈರಿಂಗ್ ಇರೋದು ಯಾವುದು? ನಾಡಿಗಳಿಂದ. ಎಷ್ಟು ನಾಡಿಗಳಿದಾವೆ? 72,000 ವೈರ್ ಇದೆ. ನಿಮ್ಮ ದೇಹದಲ್ಲಿ ಎಷ್ಟಿದೆ? 72,000 ವೈರ್ಸ್ ಇದೆ, ಆ ನಾಡಿಗಳು. ಆ ನಾಡಿಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಪ್ರಾಣಮಯ ಕೋಶವನ್ನ ಚೆನ್ನಾಗಿಟ್ಕೊಳ್ಬೋದು. ಬ್ಯಾಲೆನ್ಸ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳೇನಿದೆ ಅಲ್ವಾ, ಅದು ಹೆಲ್ಪ್ ಮಾಡುತ್ತೆ. ಬೇರೆ ಬೇರೆ ರೀತಿಯ, ಇವತ್ತು ಇವರಿಗೆ ಒಂದು ಇವತ್ತು ಸೆಷನ್ ಇತ್ತು, ಹೇಗನ್ನಿಸ್ತು? ಬರೀ ಬ್ರೀದಿಂಗ್ ಅದರಲ್ಲಿ, ಹೌದಾ? ಅವ್ರದ್ದು ಇವತ್ತೊಂದು ಸ್ಪೆಷಲ್ ಅವ್ರದ್ದು ಥೆರಪಿಯಲ್ಲಿ ಒಂದು ಸೆಷನ್ ಇತ್ತು. ಅದರಲ್ಲಿ ಬರೀ ನಾನು ಅವ್ರಿಗೆ ಏನು ಹೊಸ್ತು ಹೇಳ್ಕೊಟ್ಟಿಲ್ಲ, ಎಲ್ಲ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ಗಳೇ. ಆದ್ರೆ ಅದರಿಂದ ಬಂದ ಅನುಭವ ಹೇಗಿತ್ತು? ಆನಂದಮಯ ಕೋಶ ಓಪನ್ ಆಗೋಯ್ತು.
ಸೀರಿಯಸ್ಲಿ ಅಂದ್ರೆ ನಿಮ್ಮ ಬ್ರೀದಿಂಗಿಗೆ ಅಷ್ಟು ಕೆಪಾಸಿಟಿ ಇದೆ. ನಿಮ್ಮ ನಾಡಿಗಳನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ಇದೆಲ್ಲವನ್ನ ಕಂಪ್ಲೀಟ್ ಆದಂಥ ಅಟ್ ಮೋಸ್ಟ್ ಬೆಸ್ಟ್ ಪಾಸಿಬಲ್ ಸ್ಟೇಟ್ ಅಲ್ಲಿ ನೀವು ನೋಡಕ್ ಸಾಧ್ಯ ಇದೆ. ಆದ್ರೆ ಗ್ಲಾಸ್ಗಳು ಕ್ಲಿಯರ್ ಆಗಬೇಕು. ಈ ಧ್ಯಾನ ಅನುಷ್ಠಾನ ಅಥವಾ ಪೂಜೆ ಅಥವಾ ನಮ್ಮ ಏನೇ ಸಾಧನೆಗಳನ್ನ ನೀವು ಮಾಡ್ತಾ ಇದ್ರು ಮಾಡೋದು ಯಾಕೆ, ಈ ಎಲ್ಲ ಗ್ಲಾಸಸ್ಗಳು ಕ್ಲೀನ್ ಆಗ್ಬೇಕು. ಎಲ್ಲ ಗ್ಲಾಸ್ಗಳು ಕ್ಲೀನ್ ಆದ್ರೆ ನಿಮ್ಗೆ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳೋದು ಸುಲಭ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರವೇ ಎಲ್ಲ ಬೇರೆ 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 ಟೆಕ್ನಿಕ್ಗಳನ್ನ ಹೇಳಿರೋದು.